ನಂಗೆ ಅಮ್ಮ ಬೇಕು, ನಂಗೆ ಅಮ್ಮ ಬೇಕು. ಅಮ್ಮ ಇದ್ದಾಳೆ. ಹೆಂಡತಿ ಮಕ್ಕಳು ಚೆನ್ನಾಗಿರ್ಲಪ್ಪ. ಸೀತಾ, ಯಾಕೆ ಹೀಗೆ ಮಾಡ್ಬಿಟ್ಟೆ? ನೀನ್ ಎಲ್ಲಿದ್ಯಾ ಅಂತ ನಾನು ರಮ್ಯನ್ ಹೇಳಿ, ನಾನು ಏನ್ ತಪ್ಪು ಮಾಡಿದೆ ಅಂತ ನನ್ನ ಬಿಟ್ಟು ಹೋದೆ. ರಮ್ಯನ್ನ ನಾನು ಹೇಗ್ ನೋಡ್ಕೊಳ್ಳಿ? ಯಾಕಮ್ಮ ಅಲ್ಲೇ ಇದ್ಯಾ? ಬಾ ಅಮ್ಮ. ನಾನ್ ಬರಲ್ಲ. ನೀನ್ ಯಾಕೆ ಊಟ ಮಾಡಲ್ಲ ಅಂದೆ? ನೀನ್ ಯಾಕೆ ನನ್ ಬಿಟ್ಟೋಗಿದ್ದ? ನೀನಿಲ್ದೆ ನಂಗೆ ಅಳುನೇ ಬಂದ್ಬಿಡ್ತು ಗೊತ್ತಾ? ಬೇಡ ಮರಿ, ಅಳಬಾರ್ದು. ನೋಡು, ನಿಂಗೆ ಊಟ ತಂದಿದ್ದೀನಿ. ತಗೊಂಡ್ ಬಾ. ನನ್ನ ಗಿನಿ ಮರಿಗೆ ಏನನ್ನ ತಂದಿದ್ದೀನಿ ನಾನು? ನೋಡು, ಹಾಲು ಅನ್ನ. ನಾನಿಲ್ದೆ ನೀನು ಊಟ ಮಾಡಿರಲ್ಲ ಅಲ್ವಾ? ದೇವ್ರು ನಿಂಗ್ ದಿವಸ ಊಟ ಕೊಡ್ತಿದ್ನಮ್ಮ. ಊಟ ಮಾಡಮ್ಮ. ನೀನ್ ಊಟ ಮಾಡಿ ಎಷ್ಟ್ ದಿವಸ ಆಗಿತ್ತೋ ಏನೋ. ಬುದ್ಧಿ, ಮಗು ಹೇಗೆ ಗಾಡ್ತಿದೆ? ಅಮ್ಮ, ನೀನ್ ಯಾಕಮ್ಮ ದೇವ್ರ ಹತ್ರ ಹೋಗಿದ್ದೆ? ಇನ್ಮೇಲೆ ನಾನು ಒಬ್ಳನ್ನೇ ಬಿಟ್ಟು ಹೋಗ್ಬೇಡಮ್ಮ. ಅಮ್ಮ, ನೀನ್ ದೇವ್ರ ಹತ್ರ ಹೋಗ್ಬೇಕಾದ್ರೆ ನನ್ನೂ ಕರ್ಕೊಂಡು ಹೋಗಮ್ಮ. ನಾನ್ ಬಿಟ್ಬಿಟ್ಟು ಹೋಗ್ಬೇಡಮ್ಮ. ರಮ್ಯಾ, 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 ಹೇ ರಮ್ಯಾ. ಅಮ್ಮ ನೋಡಿ, ಅವಳಮ್ಮ ಸುತ್ತ ಸರ್ಗ ಸೇರಿದ ವಿಷಯನ ಮಗು ಮನಸ್ಸಿಗೆ ಶಾಕ್ ಆಗದಿರೋ ಹಾಗೆ ನಿಧಾನವಾಗಿ ಅರ್ಥವಾಗೋ ರೀತಿ ಬಿಡಿಸಿ ಹೇಳಬೇಕು. ಅವಳಮ್ಮ ಸತ್ತೋದ್ಲು, ಅವಳಿನ್ನೂ ಬರಲ್ಲ ಅನ್ನೋ ವಿಷಯ ಇವಳಿಗೆ ಗೊತ್ತಾದ್ರೆ ಇವಳು ಉಳಿಯಲ್ಲ ಡಾಕ್ಟರ್. ಅಲ್ಲೇ ನೀವು ತಪ್ಪು ಮಾಡ್ತಿರೋದು. ನೀವು ಹೇಳಿರೋ ಒಂದು ಸುಳ್ಳು ಮಗು ಜೀವಕ್ಕೆ ಮುಳ್ಳಾಗಿದೆ.